ಹೊಳ್ಳಿ ಬರಬ್ಯಾನಿ ಬಾಳ ಚಂದನ ಜೀವನ ಮಾಡತಿನ ಅಳಗಲ ಹಿಡಿಬ್ಯಾನಿ ಬಾಳ ಚಂದನ ಜೀವನ ಮಾಡತಿನ ಅಳಗಲ ಹಿಡಿಬ್ಯಾನಿ ಛೇ 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 ಸಾಕದಂಗ ಐತ್ರಿ ಅವನು ಈ ಜೀವನದಾಗ ಈ ಕಿರಾಣಿ ಅಂಗಡಿ ಒಟ್ಟ ದಂಧೆ ಮಾಡಬಾರ್ದ್ರಿ ಅವನು ಒಟ್ಟ ಮಾಡಬಾರ್ದ್ರಿ ಯಾಕಂದ್ರ ಒಂದರ ರೋಕಡಿ ಗಿರಾಕಿ ಅವನು ಒಟ್ಟ ಕೇಳ್ಬೇಡ್ರಿ ಬರೀ ಅವನು ಉದ್ರಿ ಗಿರಾಕಿಗಳು ಆಗ್ಯಾರ್ರಿ ಅವನವನು ಇವ್ ಉದ್ರಿ ಕೊಟ್ ನಮ್ಮ ಅಂಗಡಿಯಾಗಿನ ಮಾಲ ಕಾಲಿಗತ್ರಿ ಅವನವನು ಕಲ್ಲೇನ ತುಂಬಾ ಹೋಲ್ತ್ರಿ ಏನು ಮಾಡದ್ರಿ ಅವನವನು ಇವ್ ಉದ್ರಿ ಕೊಟ್ಟು ಮಾಲ್ ಖಾಲಿ ಮಾಡಿದ್ದಕ್ಕ ನಮ್ಮ ಅಂಗಡಿಯಾಗ ಮಾಲ್ ಇಲ್ಲ ಅಂತ ಕಳ್ಸೋದಾಗೈತ್ರಿ ಅವನವನು ನಮ್ಮ ಬಾಳೆವ ಅವನವನು ಏನ್ ಮಾಡದ್ರಿ ಒಬ್ರು ಕೇಳಕ್ ಹೋದ್ರ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ನಾಡ್ದಾಗ ಕೊಡ್ತೀನಿ ಅಂತಾರ ಇನ್ನೊಬ್ಬನ ಕೇಳಕ್ ಹೋದ್ರ ಹೋಗ ಮರೇ ಹೋಗು ನಿನ್ ರೊಕ್ಕ ಮುಣಗಿಸ್ತೀನಿ ಏನು ಅವನವನು ಊರ್ ಬಿಟ್ಟೋಕಿನ ಎಷ್ಟು ಗಂಟೆ ಬಿದ್ದೀವೋ ಮರೇ ಅಂತಾರ ಅದ್ರಾಗಂತೂ ಈ ಬೈಲ್ಕ್ ಊರಾಗ ಈ ದುರೋಣರು ಏನದಾರಲ್ರಿ ಉದ್ರಿ ಕೊಡ್ತಾರ ಅಂದ್ರೆ ಪುಗ್ಸೆಟ್ಟಿ ಅಂದ್ರೆ ನಾ ಏನ್ ಸೂಪರ್ ಮ್ಯಾಕ್ಸ್ ಬ್ಲೇಡ್ ಹಚ್ಚೇ ಬಳಸ್ತಾರ ಇಲ್ರಿ ಅವನವನು ನಮ್ಮ ಜೀವನ ಹೆಂಗಾರ ನಡೆಸಿರಾತು ಕಿರಾಣಿ ಅಂಗಡಿ ಹೋಗಿ ತಗದ್ ವ್ಯಾಪಾರ ಶುರು ಮಾಡಿದ್ರ ಅಂತ ಗಡಬಡ ಮಾಡಿ ಬಾರಲೆ ಹುಡುಗಿ ಆಡೋಣ ಚಿನ್ನಪನಿ ಗಡಬಡ ಮಾಡಿ ಬಾರಲೆ ಹುಡುಗಿ ಆಡೋಣ ಚಿನ್ನಪನಿ ಆಡೋಣ ಚಿನ್ನಪನಿ ಊರಗ ಹಚ್ಚುತನ ಚಿಮಣಿ ಆಡೋಣ ಚಿನ್ನಪನಿ ಊರಗ ಹಚ್ಚುತನ ಚಿಮಣಿ ಗಡ್ಬರ್ಸಿ ನಾನ ವ್ಯಾಪಾರ ನಡೆದ್ರ ಗಡ್ಬರ್ಸಿ ನಾನ ವ್ಯಾಪಾರ ನಡೆದ್ರ ನೋಡ್ತಾನೋ ಆಟೋ ಮಾವ ನೋಡ್ತಾನೋ ಆಟೋ ಮಾವ ನೋಡ್ತಾನೋ ಆಟೋ ಮಾವ ನೋಡ್ತಾನೋ ಆಟೋ ಮಾವ ಕಮವ ಸೈಲ ಉಸಿರು ಸೈಲ ಕಮವ ಸೈಲ ಉಸಿರು ಸೈಲ ಬಗುತ್ತಾ ಇದ್ರಿ ಶಾವಲ ಅವಟ್ಟು ಬುದ್ಧಿ ಬಗುತ್ತಾ ಇದ್ರಿ ಶಾವಲ ಬಗುತ್ತಾ ಇದ್ರಿ ಶಾವಲ ಅವಟ್ಟು ಬುದ್ಧಿ ಬಗುತ್ತಾ ಇದ್ರಿ ಶಾವಲ ಹಾಳಾಗಿ ವಾದೆಲ್ಲ ಹಾಯಾಗಿ ಇರತಿ ನಂತ ನನ್ನ ಬೆಟ್ಟ ಜೋಡಾಗಿ ಇಟ್ಟಾಗ ಜೋಡಿಸಿ ಇಟ್ಟಂತ ಮಾತೆಲ್ಲ ಬಿಟ್ಟ ಜೋಡಾಗಿ ಇಟ್ಟಂತ ಮಾತ ಪ್ರೀತಿ ಪ್ರೇಮ ಬರೆದಂತ ಬ್ರಹ್ಮ ಕೈಗೆ ಸಿಗಬೇಕು ಜಗಳ ಚಿಪಾಟಿ ಗಾಳೆ ಮಾಡಿ ಅವನ ಅಲ್ಲಿ ಸುಡಬೇಕು ಅವನ ಸಿಕ್ಕಲ್ಲಿ ಸುಡಬೇಕು ಬೇಕಾದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲವಾಗಿ ಕೆಟ್ಟೈತಿ ತಾಲಿ ದಸ್ತ ನಿನ್ನ ಸಲವಾಗಿ ಕೆಟ್ಟೈತಿ ತಾಲಿ ಗೊಬ್ಬೆ ಬಳ ಅಂತೈತಿ ಚೌ ಚೌ ಚವ ಹಾರ್ನ ಹೊಡಿಬಾರ ನಾವು ಪೌಪವ ಗೊಬ್ಬೆ ಅಂತೈತಿ ಚೌ ಚೌ ಚವ ಹಾರ್ನ ಹೊಡಿಬಾರ ನಾವು ಪೌಪವ ಬೇಕಾದಾಗಲಿ ಬೆಂಕಿ ಹತ್ತಲಿ ಬೇಕಾದಾಗಲಿ ಬೆಂಕಿ ಹತ್ತಲಿ ನಿನ್ನ ಸಲವಾಗಿ ಕೆಟ್ಟೈತಿ ತಾಲಿ ನಿನ್ನ ಸಲವಾಗಿ ಕೆಟ್ಟೈತಿ ತಾಲಿ ಗೊಬ್ಬೆ ಬಳ ಅಂತೈತಿ ಚೌ ಚೌ ಚವ ಹಾರ್ನ ಹೊಡಿಬಾರ ನಾವು ಪೌಪವ ಗೊಬ್ಬೆ ಅಂತೈತಿ ಚೌ ಚೌ ಚವ ಹಾರ್ನ ಹೊಡಿಬಾರ ಸತ್ತರ ಸಾಯಿ ನೀ ಎತ್ತಿಲ್ಲದ ನಾಯಿ ನಡಬರಕ ಕೊಟ್ಟಿನಿ ಕೈ ಸತ್ತರ ಸಾಯಿ ಎತ್ತಿಲ್ಲದ ನಾಯಿ ನಡಬರಕ ಕೊಟ್ಟಿನಿ ಕೈ ತಪ್ಪಿದ್ರ ನನ್ನ ಬೈ ಎಲ್ಲದಕ್ಕೂ ಸೈ ತಪ್ಪಿದ್ರ ನನ್ನ ಬೈ ಎಲ್ಲದಕ್ಕೂ ಸೈ ಮಾಡಿದ ತಪ್ಪಿಗೆ ಅಣಗೋ ತಾನು ಹಿಡ್ದ ಬಿಡುತ್ತೆ ಹುಡುಗ ನಿನಗೆ ಅರಜದಾಗ ಇಡಲೇನ ನನ್ನ ಗಾಡಿ ಮಾವ ನಿನಗೆ ಅರಜದಾಗ ಇಡಲೇನ ನನ್ನ ಗಾಡಿ ಹೆಂಗೆಂಗ ಅಕ್ಕತಿ ಮನದಾಗ ಮಾಮ ಹಾ ಮಳಿ ಬರಕತ್ತೆ ಎತ್ತಾಗ ಮಳೆ ಮಾತ್ರ ಎಲ್ಲರೂ ಎದ್ದಕ್ರು ಇಲ್ಲಿ ಹಿಂದೆ ನಡೆಯಲ್ಲ ಯಾದಕ್ಕೆ ಹೋಗು ನಿಂದ ನೀ ಏನಂತಿ ಅದಕ್ಕ ಹೋಗು ನಡಿ ಸಾಲಿ ಸಂದ್ಯಾಗ ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳ್ತೇನ ಗೆಳತಿ ನಿನ್ನ ಚಿಂತ್ಯಾಗ ಜೀವ ಬಿಡ್ತೇನ ಕಬ್ಬಿನ ಹೊಲದಾಗ ಒಬ್ಬ ಕುಂತ ಅಳತೇನ ಗೆಳತಿ ನಿನ್ನ ಚಿಂತ್ಯಾಗ ಜೀವ ಬಿಡ್ತೇನ ಅಲ್ಲೆಂದರು ಮೈನಿ ಮುಟ್ಟಂದೆ ಇಲ್ಲಂದರ ಬದುಕುವುದಿಲ್ಲಂದೆ ಅಲ್ಲೆಂದರು ಮೈ ಮುಟ್ಟಂದೆ ಇಲ್ಲಂದರ ಬದುಕುವುದಿಲ್ಲಂದೆ ಪ್ರೀತಿ ಮಾಡಿ ನಗು ನಗತಾ ನನ್ನ ನೀ ಕೊಂಬಿ ಹುಚ್ಚರಂಗ ತಿರುಗುದು ನೋಡಿ ನಗುತ್ತಾರ ಮಂದಿ ಯದಿ
ನಾ ಏನ ಮಾಡೀನಿ ಕೆಡಕ ನನ್ಯಾಕ ಮಾಡೀನಿ ಕೊಡಕ ನಾ ಏನ ಮಾಡೀನಿ ಕೆಡಕ ನನ್ಯಾಕ ಮಾಡೀನಿ ಕೊಡಕ ನನ್ನತ ಹುಡುಗ ಸಿಗುದಿಲ್ಲ ಹುಡುಗಿ ಹೋಗ ಬ್ಯಾಡ ಹುಡುಕಾಕ ನನ್ನತ ಹುಡುಗ ಸಿಗುದಿಲ್ಲ ಹುಡುಗಿ ಹೋಗ ಬ್ಯಾಡ ಹುಡುಕಾಕ ಬಕ್ಬರ್ಲೆ ಕೈ ಹಾಕೋ ಜಸ್ಟ್ ಮಿಸ್ ಅದ ಜಸ್ಟ್ ಮಿಸ್ ನಾ ಸರ್ದಿದ್ದೆ ಏ ಯಾವಳು ನೀನು ಕಣ್ಣಿನ ಕಾಣ್ತವಿ ಇಲ್ಲ ಮುಂದ್ ಬರ ಹೆಸರು ಕಣ್ಣ ಕಾಣದೆ ಕಣ್ಣಾಗ ಏನಾರ ಗೌಡ್ದ ಶಗರಿ ಪತ ಪತ ಹೇತೈತೇನು ಅಯ್ಯೋ ಯಪ್ಪೋ ನನ್ನ ಪಾಪಡಿ ಮುರಿತ್ರು ಯಪ್ಪ ಮುರಿತು ಲೇ 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 ಯಾವಾಗ್ಲೇ ನೀ ಕಕ್ಕಿ ಬರೋಂಗೆ ಅಂತಕಿನ ನಿನ್ನ ಕಣ್ಣು ಕಾಣ್ತಾವೋ ಎಲ್ಲೋ ಏನೋ ಕಣ್ಣಾಗಿನ್ನಾಗ ಗೇಮ್ ಇಳ್ದತ್ತೋ ನೀನು ಲೇ ನಿಮ್ಮಪ್ಪನ ಮಂಗೇನ ಅಂತಾನ ನನ್ ಡಬ್ಬಿ ಹೊಡ್ದಿ ಈಗ ನಾ ಎಣ್ಣಿ ಎದೆ ಹಾಕೊಂಡಲ್ಲಿ ಈಗ ಎಣ್ಣೆ ಹಾಕೊಂಡ್ಲಿಕ್ಕ ನಮ್ಮಪ್ಪ ಚರ್ಮನ ಸುಳಿತಾನ ಸರಳ ನಂಗೆ ಹೊಸ ಡಬ್ಬಿ ಕೊಡ್ಸು ಇಲ್ಲಿಕಂದ್ರ ನಿನ್ನ ಬಿಡಂಗೆ ಇಲ್ಲ ಲೇ ಹುಡುಗಿ ನೀ ಬಂದ್ ಹಾದ ನನ್ನ ಪಾಪಡಿ ಮುರಿದು ಈಗ ಏನು ಮಾಡ್ಲಿ ಅಂತ ಕೇಳ್ತಿಲ್ಲ ಇದ್ರದ್ದು ರೊಕ್ಕ ನೀ ಕೊಡ್ಲಿಕ್ಕಂದ್ರ ನಾ ಬಿಡು ಮಗನ ಅಲ್ಲ ಅಲ್ಲ ಬುರ್ರ ನೀನ ಬೇಕಂತ ಬಂದು ಡಿಕ್ಕಿ ಹೊಡ್ದು ನನ್ನ ಡಬ್ಬಿ ಹೊಡ್ದು ನಿನ್ನ ಪಾಪಡಿ ಮುರಿದು ನಾ ಏನ್ ಮಾಡ್ಬೇಕು ಅದಕ್ಕೆ ಬಪ್ಪರೆ ಬರಂಗಿ ಅಡ್ಡಿಲ್ಲ ನೀನು ನೀ ಬಂದ್ ಆದಿದ್ದಕ್ಕೆ ನನ್ನ ಪಾಪಡಿನ ಮುರಿದಾವು ಈಗ ಅದ್ರ ಲಾಸ್ ಆಗಿದ್ ರೊಕ್ಕ ನೀ ಕೊಡ್ತೀಯ ನಿಮ್ ಊರಾಗೈತಿ ನಿಮ್ಮ ಅವ್ವ ಕೊಡ್ತಾಳ ನಮ್ಮವ್ನ ಸುದ್ದಿ ಬಂದು ನಿಂದ ಕಿತ್ತ ಕೈಯ ಕೊಡ್ತೀನಿ ನೀನು ಶುದ್ಧ ಮಾಡಿ ಕಳಿಸ್ತೀನಿ ಈಗ ನನ್ನ ಡಬ್ಬಿ ಹೊಡೆದಲ್ಲ ಅದ್ರದ್ದು ರೊಕ್ಕ ಯಾರು ನಿಮ್ಮ ಅಪ್ಪ ಕೊಡ್ದ ನೀನು ಲೇ ಹುಡುಗಿ ನೀನು ಡಬ್ಬಿ ಮೆತ್ತಗಿದ್ರೆ ನಾನು ಮಾಡಿ ಬೇರೆ ಬಿರ್ಸಂತ ತಗೋಬೇಕಿಲ್ಲ ಬಿರ್ಸಂದು ಸರಿ ಬಿರ್ಸದ ಗಾವಗಲ್ಲ ಏನಿದ್ರು ನಮ್ದು ಮೆತ್ತಗಿರ್ಬೇಕು ಹೌದು ನೀನ ಪಾಪಡಿ ಎಲ್ಲ ಮುರಿದು ಲಟಕ್ ಲಟಕ್ ಆಗಿ ಬಿಟ್ಟವಲ್ಲ ಲೇ ಹುಡುಗಿ ನಾನು ಪಾಪಡಿ ನೋಡಿ ಇಷ್ಟ ಇದನ್ನ ಮಾಡಾಕತ್ತೀವ ನಿನಗೆ ಯಾಕ ಬಾಳ ಅಂಜಿಕ್ ಬಂದಂಗ ಕಾಣ್ತತಿ ಏ ಅಪ್ಪ ನಿನ್ನು ರಗಡ್ ನೋಡಿ ನೀ ದುಸ್ಸ ಬಂದ್ ಒಂದ್ ಆಡ್ಯಕೋನು ಉದ್ದುದನ್ ನೋಡಿ ನಿನ್ನಂತ ಇದಕ್ಕಿಂತ ಉದ್ದುದ ನಿನ್ನೆ ಅಂಜುಗಳ ಮುಗ್ದ ಚಾಂಗ್ ಏ ಹೌದಪ್ಪ ನಾ ಅಂಜಿನ ನೀ ಅಂಜಿ ಲೇ ಹುಡುಗಿ ಯಾಕ ನನ್ನ ಪಾಪಡಿ ಬಗ್ಗೆ ಬಾಳ ಬಾಳ ಮಾತಾಡಕತ್ತಿದಿ ನಿನ್ನ ಹೆಸರೇನ ನನ್ನ ಹೆಸರ ಇಲ್ಲ ನಿಮ್ಮ ಮುಂದೆ ಹೇಳ ನಮ್ಮ ಸುದ್ದಿ ಬರಬೇಡ ಅಂತ ಹೇಳಕತ್ತೀನಿ ನಿನ್ನ ಮತ್ ನೋಡ ಮತ್ತ ನನ್ನ ಹೆಸರ ಮ್ಯಾಗಿಂದ ಎಳೆದಿರುವಂತ ಸುಂದರಿ ಅಂತ ಅಂದಂಗ ಮತ್ತವನು ತುಟ್ಟಿ ಅವನಿಗೆ ಹಸಿ ಮಾಡಕ ಬಾ ಅಂತೇಳ ಮಗ ಅಂದಂಗ ನಿನ್ನ ಹೆಸರೇನು ನಿನ್ನ ಕೆಲಸ ಏನು ನನ್ನ ಹೆಸರ ಜೀವ ಅಂತ ಇಲ್ಲೇ ಮುಂದೆ ಕಿರಾಣಿ ಅಂಗಡಿ ಐತಿ ಲೇ ಹುಡುಗಿ ಲೇ ಹುಡುಗಿ ನಿನಗೆ ಏನು ಬೇಕಾದ ಕೇಳಿ ಎಲ್ಲಾ ಕೊಡ್ತೀನಿ ಬೇಕಾದ್ ಕೇಳ ಹಂಗಂದ್ರ ನನ್ನ ಡಬ್ಬ್ಯಾಗ ಈಗ ಏನಿಲ್ಲ ಎಣ್ಣೆ ಹಾಕು ಆದ್ರ ಮತ್ ನನ್ ಕಡೆ ರೊಕ್ಕ ಇಲ್ಲ ಮತ್ ನೀವು ಉದ್ರಿ ಕೊಡ್ಬೇಕ ಮತ್ತ ಇವನು ಅವನು ಇದು ಉದ್ರಿ ಗಿಡಕಿನಪ್ಪ ಯಪ್ಪ ಇರ್ಲಿಲ್ರಿ ಈಕಿಗೆ ಎಣ್ಣೆ ಕೊಟ್ಟಂಗ ಮಾಡಿ ಈಕಿ ಜೋಡಿ ಸಲಿಗೆ ಬೆಳೆಸಿ ಈಕಿ ಗೆಂಡಿ ಕನಲ್ ಅನ್ಸಿದ್ರ ಆತವನ ಅವನ ಏನ ವಿಚಾರ ಮಾಡಕತ್ತಿರಲ್ರಿ ಮತ್ತ ನಂಗ ಉದ್ರಿ ಗಿದ್ರಿ ಕೊಡ್ತಿರಿಲ್ಲ ಮತ್ತ ಲೇ ಹುಡುಗಿ ನನಗ್ ಮಾವ ಅಂದ್ಯಾ ಹಗ್ಗೋ ನಿನ್ನವನು ಇಷ್ಟು ವರ್ಷಾಗಿ ಯಾವಕಿನೂ ಮಾವ ಅಂದಿಲ್ಲ ಈಗ ಎಣ್ಣೆ ಅಷ್ಟೇ ಯಾಕ ನಿನ್ನ ಸಾಮಾನ್ದಾಗ ಎಣ್ಣೆ ಅಷ್ಟೇ ಯಾಕ ನನ್ನ ಅಂಗಡಿಯಾಗಿಂದ ಬೇಕಾದ ಸಾಮಾನು ತಗೊಂಡೋಗ ಅವನ ಫುಲ್ ಪರ್ಮಿಷನ್ ಮಾಮ ಅನ್ಲ ಲಕ್ಕಿ ಯಾರು ಲೇ ಹುಡುಗಿ ಆದ್ರ ನನ್ನ ಜೋಡಿ ಒಂದು ಕಂಡೀಷನ್ ಏನದ ಈ ಸದ್ ನನ್ನ ಜೋಡಿ ಒಂದು ಹೋಗಿ ನೀ ಅಂದ್ರೆ ಏನು ಅಂತ ಹುಲಿಗೆ ಮಕ್ಕ ಹಾಳಿ ಸೀಟಿ ಹೊಡಿತೀನಿ ಅಂದ್ರೆ ಆಕೆ ಬಿಟ್ಟಿಲ್ಲ ನಿನಗ್ ಬಿಡು ಮಕ್ಕಳೆಲ್ಲ ಬಿಡೋ ಅಂದ್ ಈಗ ಶಕ್ತಿ ನಿನ್ನಲ್ಲಿಲ್ಲ ಸಾಕ್ 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 ಸಾಕ ಎದಕಾರ ಬಡ್ಕೊಂಡಿ ನಾ ಬಡ್ಕೊಂಡ ಅವ ಬಡ್ಕೊಂಡ್ರ ಮ್ಯಾ ಹೋಗಿ ಹೋಗ್ಬೇಕು ಹೇಳ್ತೀನಿ ಕೇಳ ಚಿನ್ನ ಕಡಿಯಿಲ್ಲ ಸ್ವಲ್ಪ ದಿನ ನಿನ್ನ ಮುಂದೆ ಬಂದ ಗೆಳತಿ ಹಾಜರಕ್ಕಿನ ನಾ ಯಾವ್ದಿನ ಮೇಲ ಮೇಲ ಹೊರಗೆ ಬರ್ತನ ನನ್ನ ಪಿಸ್ತೂಲ ಕಿಮ್ಮತ್ತಿನ ಅರ್ಬಿ ತರ್ತನ ನಾ ಯಾವ್ದಿನ ಮೇಲ ಮೇಲ ಹೊರಗೆ ಬರ್ತನ ನನ್ನ ಪಿಸ್ತೂಲ ಕಿಮ್ಮತ್ತಿನ ಅರ್ಬಿ ತರ್ತನ ಬಾರಿ ಟ್ರೆಂಡಿಂಗ್ ಅದಿರಿ ಅಂತ ಏ ಫುಲ್ ಈ ಸೀಸನ್ ನಂದ ಐತಿ ನಾ ಹೇಳ್ದಂಗ ಮಾಡ್ತಿ ಏನ್ ಮಾಡ್ಬೇಕು ತಲಿ ತಳಕ್ ಮಾಡಿ ನಿಂದ್ರ ನೋಡುನು ಏಯ್ ಬಿಡ ಅಂತವೆಲ್ಲ ಬೇಡ ಮಾಡಿಸ್ಬೇಡ ಮರಿ ಸ್ವಲ್ಪ ದಿನ ಹೇಳ್ತೀನಿ ಕೇಳ ಚಿನ್ನ ತಡಿಯಿನ ಸ್ವಲ್ಪ ದಿನ ನಿನ್ನ ಮುಂದೆ ಬಂದ ಗೆಳತಿ ಹಾಜರಕ್ಕಿನ ನಾ ಯಾವ್ದಿನ ಬೇಲ ಮೇಲ ಹೊರಗೆ ಬರ್ತನ ನನ್ನ
ಪಿಸ್ತೂಲಕ್ಕೆ ಮತ್ತಿನ ಅರ್ಬಿ ತರ್ತನ ನಾ ಯಾವ್ದಿನ ಮೇಲ್ ಮೇಲೆ ಹೊರಗೆ ಬರ್ತಾನ ನನ್ನ ಪಿಸ್ತೂಲಕ್ಕೆ ಮತ್ತಿನ ಅರ್ಬಿ ತರ್ತನ ಅರ್ಬಿ ತರ್ತನ ಮಾಡಿ ಹೋದ್ರು ನಂಗವಾರನ ಹುಡುಗಿ ನಿನ್ನ ಮಾಡಿ ಬಡಿದು ನಾನು ಪ್ಯಾರನ ನಿನ್ನ ಹೊಡೆಯುತ್ತಿದ್ದೆ ನೋಡಿ ನಿನ್ನ ಗಾಡಿ ಹಾರನ ಗೊತ್ತಾಗಲ್ಲ ಕೈದು ಒಂದ ಕಾರಣ ನಿನ್ನ ಮನೆ ಮಂದಿ ಮಾಡಿ ಹೋದ್ರು ನಂಗವಾರನ ಹುಡುಗಿ ನಿನ್ನ ಮಾಡಿದಕ್ಕ ನಾನು ಪ್ಯಾರನ ನಿನ್ನ ಹೊಡೆಯುತ್ತಿದ್ದೆ ನೋಡಿ ನಿನ್ನ ಗಾಡಿ ಹಾರನ ಗೊತ್ತಾಗಲ್ಲ ಕೈದು ಒಂದ ಕಾರಣ ಕೆಲ ನನ್ನಂಗ ಊರಾಗ ಮೆರೆದರು ಯಾರ ಅತಿ ನೆನದಿ ನಿಮ್ಮ ಎದ್ರ ಕಾರಣ ನಾ ಯಾವ್ದೀನ ಬೇಲ್ ಮೇಲೆ ಹೊರಗೆ ಬರ್ತನ ನನ್ನ ಪಿಸ್ತೂಲಿಗೆ ಮತ್ತೆ ನಾರ್ವೆ ತರ್ತನ ಜೀವ ಇಟ್ಟಿನಿ ಬಾಳ ಆಸೆ ಪಡ್ತೀನಿ ನಾ ಕಾಯುತ್ತೀನಿ ಬರಿ ಬಂದ ನಿನ್ನ ಪೋಣಿಗೆ ಏನ ಬೆಟ್ಟಿ ಬೇಡ ತಂದ ಕೊಡ್ತಾರ ಒಂದ ಮಾತಿಗೆ ಗೆಳತಿ ನಾ ನಿನಗಾಗಿ ಜೀವ ಇಟ್ಟಿನಿ ಬಾಳ ಆಸೆ ಪಡ್ತೀನಿ ನಾ ಕಾಯುತ್ತೀನಿ ಬರಿ ಬಂದ ನಿನ್ನ ಪೋಣಿಗೆ ಏನ ಬೆಟ್ಟಿ ಬೇಡ ತಂದ ಕೊಡ್ತಾರ ಒಂದ ಮಾತಿಗೆ ನಿನ್ನ ಸಲುವಾಗಿ ಸೇರಿ ನಾನು ಜೈಲ ನಿನ್ನ ಬಿಟ್ಟರ ಜೀವನದಾಗೇನು ಇಲ್ಲ ಹೊಲಿಸಿರಿ ಏನ ಇಟ್ಟದಿಂತನ ಮಳಿ ಬಂದ್ ಒಂದ್ ಸ್ವಲ್ಪ ತಂಪು ಹಿಡ್ದಂಗ ಐತಿ ಇನ್ನೊಂದು ಬೆಳಿ ಬಿಸಿ ಆಗತ್ತ ಹಾಳಾಗಿ ವಾದೆಲ್ಲ ಹಾಯಾಗಿರ್ ಅವ್ನ್ ಹಸಿ ಮಾಡಪ್ಪ ಹಾಳಾಗೈತೆ ನಿನಗೆ ಹೇಳ ಹಸಿ ಮಾಡ ಹಾಳಾಗಿ ಬಾದೆಲ್ಲ ಹಾಯಾಗಿರತಿ ನಂತ ನನ್ನ ಬಿಟ್ಟ ಜೋಡಾಗಿ ಇದ್ದಾಗ ಜೋಡಿಸಿ ಇಟ್ಟಂತ ಮಾತೆಲ್ಲ ಸುಟ್ಟ ಕೊನೆಗೋ ಹಾದಿ ನನ್ನ ಬಿಟ್ಟ ಬಾದಲ ಹಾಯಾಗಿರತಿ ನಂತ ನನ್ನ ಬಿಟ್ಟ ಜೋಡಾಗಿ ಇದ್ದಾಗ ಜೋಡಿಸಿ ಇಟ್ಟಂತ ಮಾತೆಲ್ಲ ಸುತ್ತ ಕೊನೆಗೋ ವಾದಿ ನನ್ನ ಬಿಟ್ಟ ಪ್ರೀತಿ ಪ್ರೇಮ ಬರೆದಂತ ಬ್ರಹ್ಮ ಕೈಗೆ ಸಿಗಬೇಕು ಜಗಳ ಚಿಪಾಟಿ ಗಾಳೆ ಮಾಡಿ ಅವನ ಅಲ್ಲೇ ಸುಡಬೇಕು ಅವನ ಸಿಕ್ಕಲ್ಲೇ ಸುಡಬೇಕು ಬಿಟ್ಟ ನೀನು ಇರತೀನಿ ಎಂದರೆ ಎಂದು ಆಗುದಿಲ್ಲ ಹಳಿಯ ನೆನಪ ನೀ ಮರಿತೀನಿ ಎಂದರು ನಿನಗ ನೀಗುದಿಲ್ಲ ನನ್ನ ಬಿಟ್ಟ ನೀನು ಇರತೀನಿ ಅಂದರೆ ಎಂದು ನೀಗುದಿಲ್ಲ ಹಳಿಯ ನೆನಪ ನೀ ಮರಿತೀನಿ ಎಂದರು ನಿನಗ ನೀಗುದಿಲ್ಲ ಮೋಸಗಾತಿ ಮೋಸಗಾತ ನನಗ ತಿಳಿಯಲಿಲ್ಲ
ನನ್ನ ಮೊಬೈಲ ಬಿಜಿ ಬರುತ್ತಿತ್ತ ಯಾವತ್ತಲ್ಲ ಹಾಳಾಗಿವಾಗೆಲ್ಲ ಹಾಯಾಗಿ ಇರತಿ ನನ್ನ ಬಿಟ್ಟ ಜೋಡಾಗಿ ಇದ್ದಾಗ ಜೋಡಿಸಿ ಇಟ್ಟಂತ ಮಾತೆಲ್ಲ ಸುತ್ತ ಕೊನೆಗೂ ಮಾದಿ ನನ್ನ ಬಿಟ್ಟ ಸಿಕ್ಕ ಬದಲಾಗಿ ಸಿಕ್ಕಂಗ ಕುಡಿಯತೇನೆ ಸುತ್ತ ನಿನ್ನ ನೆನಪಾದ್ರ ಆಗುದಿಲ್ಲ ನನಗ ನೀರ ಹಾಕಾಕ ಸಿಕ್ಕ ಬದಲಾಗಿ ಸಿಕ್ಕಂಗ ಕುಡಿಯತೇನ ಸುತ್ತ ನಿನ್ನ ನೆನಪಾದ್ರ ಆಗುದಿಲ್ಲ ನನಗ ನೀರ ಹಾಕಾಕ ಜಸ್ತ ಕುಡಿಯತನ ಮಟ್ಟ ಸಿಗಬಲ್ತ ವರ್ಣ ಚೊಯ್ಸಲೆಕ್ಕ ಎಷ್ಟ ಕುಡಿಯತನ ಮಟ್ಟ ಸಿಗಬಲ್ಲ ವರ್ಗ ಸೊಯ್ಸಲೆಕ್ಕ ತೂಗದ ಸೇರಿದ ಮಾರಿದ ಮಣಿಯಾಗ ದುಡಿದಿದ್ದೆಲ್ಲ ಲೆಕ್ಕ ಮಣ್ಣಿ ತುರುಶಾನ ಬುಕ್ಕದ ಲೆಕ್ಕ ಲಾಲ ಬಾಯ್ ಒಳಗೆ ಹೋಗೋಣ ನಾ ಹೇಳಲ್ಲ ಅಲ್ಲಿ ಅವ್ರು ಹೇಳ್ತಾರೆ ತಲೆ ಕರ್ಸೋ ಅಂಜಿ ಪೂರ ಹೇಳಿದಲ್ಲ ಮುಂದೆ ಅದನ್ನ ನೀ ಹೇಳೇ ಬಿಡು ಮತ್ತೆ ನಿಂಗೆ ಎಷ್ಟು ತಿಂಡೈತಿ ಯಬಸ್ ಯಾಬಸ್ ಯಬಸ್ ಯಾಬಸ್ ಈಗ ಶಕ್ತಿ ನಿನ್ನಲ್ಲಿ ಮಾಸ್ತರ್ ಇವತ್ತು ಯಾಬಸ್ ದೋಸ್ತ ನಿಂಗೆ ರಜೆ ಯಾಬಸ್ ಯಾಬಸ್ ಅರಶಕ್ತಿ ಅರಶಕ್ತಿ ಮತ್ ನೋಡೋ ಹೆಂಗ ಗೊತ್ತಿಲ್ಲ ಯಾಬಸನ ಬಾದಾಮಿ ಪೀಸ ನೀ ಬಾಳ ನೈಸ ನಾಟಕದ ಹುಡುಗರು ಕೊಡ್ತಾರೆ ಕಿಸ ಚೆಲುವಿನ ಚಿತ್ತಾರ ಹೋಗೋಣ ಎತ್ತರ ಬಾದಾಮಿ ಪೀಸ ನೀ ಬಾಳ ನೈಸ ಬಾದಾಮಿ ಪೀಸ ನೀ ಬಾಳ ನೈಸ ನಾಟಕದ ಹುಡುಗರು ಕೊಡ್ತಾರೆ ಕಿಸ ಚೆಲುವಿನ ಚಿತ್ತಾರ ಹೋಗೋಣ ಎತ್ತರ ಚೆಲುವಿನ ಚಿತ್ತಾರ ಹೋಗೋಣ ಎತ್ತರ ಕೊಲೆ ಕೊಲೆ ಕತ್ತರಿಸೋಟಲೆ ದೇಶದ ಸೈನಿಕರಂತೆ ಈ
ನನ್ನ ಭದ್ರಕೋಟೆಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡುತ್ತಿರುವ ನನ್ನ ಆಳು ಮಕ್ಕಳನ್ನು ಕೊಂದವರು ಯಾರು? ಯಾರವನು? ಅವನೇನು ಮಂಡ್ಯ ಗೌಡ್ನ, ಇಲ್ಲ ಆಂಧ್ರ ರೆಡ್ಡಿನ, ಇಲ್ಲ ಮುಂಬೈ ಸಾಹೇಬ್ರ? ಯಾರವನು? ಲೇ ಬಚ್ಚ, ಯಾರು ನೀನು? ಎಲ್ಲೋ ಹೇಳಿ ಅಂತ ಕುಳಿತುಕೊಂಡು ಈ ರೀತಿ ಮಾಡುವುದಾಗಿದೆಯಲ್ಲ. ತಮ್ಮಿದ್ರೆ ಬಾ ಬಾ, ಇದೇ ರಂಗವೇದಿಕೆಯಲ್ಲಿ ನಮ್ಮಿಬ್ಬರ ಸೆಣಸಾಟ. ನೀನನು ಉಗ್ರನ ಸಿಂಹನಂತೆ ನಿನ್ನ ಹೃದಯವನ್ನು ಸೀಳಿ ಹೃದಯದಲ್ಲಿರುವ ನಾಡಿಗಳನ್ನು ಅಷ್ಟದಿಗೆ ಅರ್ಪಿಸದೆ ಬಿಡಲಾರ ಈ ರಾಜಕೀಯ ಭೂಪತಿ. ಅಷ್ಟೇ ಅಲ್ಲ, ಅಂಡರ್ ವರ್ಲ್ಡಿನ ಅಧಿಪತಿ. ನಾನು ಈ ರಾಜ್ಯದಲ್ಲಿರುವ ಒಂದು ಕ್ಷೇತ್ರದ MLA ಮಾತ್ರ ಸೀಮಿತವಾಗಿದ್ದೇನೆ. ಆದರೆ ನನ್ನ ಡ್ರಗ್ಸ್ ವ್ಯವಹಾರಗಳು ಇಡೀ ಭಾರತ ದೇಶದ ಮೂಲೆ ಮೂಲೆಯಲ್ಲಿ ಹರಡಿದೆ. ಅದು ಈಗ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಹರಡಬೇಕಾದರೆ ನನಗೆ ಇನ್ನೂ ಹೆಚ್ಚಿನ ಅಧಿಕಾರದ ಅವಶ್ಯಕತೆ ಇದೆ. ಸದ್ಯದಲ್ಲಿ ಅದು ಯಶಸ್ಸಾಗುವ ಎಲ್ಲಾ ಲಕ್ಷಣಗಳಿವೆ. ಯಾಕೆಂದರೆ ಮುಕ್ಕೋಟಿ ದೇವಾನುದೇವತೆಗಳ ಆಶೀರ್ವಾದ ನನ್ನ ಮೇಲೆ ಇರುವಾಗ ನಾನು ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗುವ ಎಲ್ಲಾ ಲಕ್ಷಣಗಳನ್ನು ಹೊಂದಿರುತ್ತೇನೆ. ಅಂದರೆ ಈ ಶಕ್ತಿ ಪ್ರಸಾದನು ನಾಳೆ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಎಂಬುವ ನಾಮಫಲಕದೊಂದಿಗೆ ನನ್ನ ಗ್ರಾಮಕ್ಕೆ ಆಗಮನ. ಅಲ್ಲಿಯವರೆಗೆ ನನ್ನ ರಾಜಕೀಯಕ್ಕೂ ಮತ್ತು ನನ್ನ ಡ್ರಗ್ಸ್ ವ್ಯವಹಾರಕ್ಕೂ ಯಾವುದೇ ತೊಂದರೆ ಆಗಬಾರದೆಂದು ನನ್ನ ಡ್ರಗ್ಸ್ ವ್ಯವಹಾರವನ್ನು ನೋಡಿಕೊಂಡು ಹೋಗಲು ಮಂಗಳೂರಿನಲ್ಲಿರುವ ಅಂಡರ್ ವರ್ಲ್ಡ್ ಅಂತ ಅನಿಸಿಕೊಂಡಿರುವ ರಾಬರ್ಟ್, ನಟಾರಿಯಸ್ ರಾಬರ್ಟ್ ಅನ್ನು ಕರೆಸುತ್ತಿದ್ದಾನೆ. ಅವನು ನಾನು ಹೇಳಿದಾಗೆ ನಿಷ್ಠೆಯಿಂದ ಕೆಲಸ ಮಾಡಿದರೆ ಅವನಿಗೆ ಕೈ ತುಂಬ ಸಂಬಳ, ಇಲ್ಲದಿದ್ದರೆ ಇಲ್ಲಿಯೇ ಬೀಳುತ್ತದೆ ಅವನ ಹೆಣ. ಭ್ರಷ್ಟರಿಗೆ ರಕ್ಷೆ, ಲೂಟಿಕೋರರಿಗೆ ಶ್ರೀ ರಕ್ಷೆ. ನಿಷ್ಠೆಯಿಂದ ಕೆಲಸ ಮಾಡುವ ಅಧಿಕಾರಿಗಳಿಗೆ ಸಾವಿನ ಶಿಕ್ಷೆ. ಹೇಗಿದೆ ಹೇಗಿದೆ ಈ ಶಕ್ತಿ ಪ್ರಸಾದ ತಯಾರಿಸಿರುವ ನೀಲ ರಕ್ಷೆ. ಗಡ 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 ನಡುಗಿಸು ರುದ್ರ ಗುಡು 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 ಗುಡು. MLA ಶಕ್ತಿ ಪ್ರಸಾದ್, ನಿಲ್ಲಿಸು ನಿನ್ನ ಅಬ್ಬರದ ಆರ್ಭಟವನ್ನು. ಅವಧೂತ, ಈ ಶಕ್ತಿ ಪ್ರಸಾದನ ಅಬ್ಬರದಿಂದ ಆರ್ಭಟಿಸುತ್ತಿರುವಾಗ ಅಡ್ಡ ಬಂದು ಅಡೆತಡೆ ಮಾಡುವ ವಿವೇಕಿ ಯಾರು ನೀನು? ಅವಧೂತ, ನಿಮ್ಮಂತ ಅವಧೂತರು ಸೇನೆಯಿಂದ ಬಂದರೆ ಶಾಂತಿ ದೂತ, ತಾನೆ ಮೀರಿ ಸಮರಕ್ಕೆ ಬಂದರೆ ನಿನ್ನ ಪಾಲಿನ ಯಮದೂತ. ಯಮದೂತ ನಿನ್ನ ದೂತ ಯಮದೂತರನ್ನು ಸೀದಾ ಸ್ಮಶಾನಕ್ಕೆ ಕಳಿಸಿ ಯಮಲೋಕದಲ್ಲಿ ಪರ್ಮನೆಂಟ್ ಆಗಿ ಜಾಗ ಮಾಡಿಕೊಟ್ಟಿದ್ದಾನೆ ಈ ಶಕ್ತಿ ಪ್ರಸಾದ. ಬಚ್ಚ, ನನ್ನ ಅರಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವೆ ಅಂದಮೇಲೆ ಯಾರು ನೀನು? ಶಕ್ತಿ ಪ್ರಸಾದ್, ಯಾರ ಹೆಸರು ಕೇಳಿದ್ರೆ ಇಡೀ ಲಂಕೆನೆ ಹೆದರ್ತಿತ್ತು, ಯಾರ ಬೋಲಕ್ಕೆ ಬೆಂಕಿ ಹಚ್ಚಿ ಇಡೀ ಲಂಕೆನೆ ಸುಟ್ಟು ಹೋಯ್ತು. ಆ ವೀರಾಂಜನೇಯನ ಪರಮ ಭಕ್ತ ಈ ಭಾರ್ಗವ ರಾಮ. ಭಾರ್ಗವ ರಾಮ? ಭಾರ್ಗವ, ನೀನು ವೀರಾಂಜನೇಯ ಭಕ್ತನಾಗಿರು, ಇಲ್ಲ ಶ್ರೀರಾಮನ ಶಿಷ್ಯನೇ ಆಗಿರು, ನನಗೇನು ಸಂಬಂಧಿಸಿದಲ್ಲ. ಈ ಅಷ್ಟ ಐಶ್ವರ್ಯ ಅಧಿಪತಿ ಅರಮನೆಗೆ ನುಗ್ಗಿ ಬಂದಿರುವ ಕಾರಣವೇನು? ಶಕ್ತಿ ಪ್ರಸಾದ್, ನುಗ್ಗೋ ಬುಲೆಟ್ ಎದುರುಗಡೆ ಯಾವನಿದ್ರು ನುಗ್ತಾ ಇರೋದೇ ಇದೆ, ಸೀಳ್ತಾ ಇರೋದೇ. ಭಿಕಾರಿ, ನಿಮ್ಮಂತ ಸಿಂಹಗಳನ್ನು ಸಂಹಾರ ಮಾಡಲು ಬಂದಿರುವ ಶಿಕಾರಿ. ಸರ್ಕಾರ ಬರ ಪೀಡಿತ ಪ್ರದೇಶಗಳಿಗೆ ಹಣ ಮಂಜೂರು ಮಾಡಿದೆ, ಅದನ್ನು ರೈತರ ಖಾತೆಗೆ ಜಮೆ ಮಾಡು ಎಂದು ಕೇಳಲು ಬಂದಿರುವ ನಾನೊಬ್ಬ ರೈತ ರಾಯಭಾರಿ. ರೈತರ ರಾಯಭಾರಿ? ಲೇ ಭಾರ್ಗವ, ಬೆಳೆ ಪರಿಹಾರ ಹಣವನ್ನು ಖಾತೆಗೆ ಹಂಚುವುದೆಂದರೆ ಅಳುವ ಕಂದನಿಗೆ ಹಾಲು ನಿಸಿದಷ್ಟು ಸುಲಭವಲ್ಲ.
ಖಾತೆಗೆ ಹಣ ಹಂಚಬೇಕಾದರೆ ಕಂತೆ ಗಂಟಲೆ ಹಣ ಬೇಕಾಗುತ್ತದೆ. ಅಷ್ಟೊಂದು ಹಣವನ್ನು ಎಲ್ಲಿಂದ ತರಬೇಕಲೇ ಪದ್ಮಾಸನ ಮಗನೇ? ಶಕ್ತಿ ಪ್ರಸಾದ್, ಹಣವನ್ನು ದೋಚಿಕೊಳ್ಳುವಾಗ ಬರದ ಆಲೋಚನೆ, ಹಣವನ್ನು ಹಿಂದಿರುಗಿಸುವಾಗ ಇದೆಂತ ನಿನ್ನ ಯೋಚನೆ? ಬೇಗನೆ ಕೊಡುವೆಯಾ ಇಲ್ಲ ನನ್ನ ಅಸ್ತ್ರಕ್ಕೆ ಆಹುತಿಯಾಗುವೆಯಾ? ಭಾರ್ಗವ, ಇಷ್ಟೊಂದು ಕರಾರು ವಕ್ರವಾಗಿ ಕೇಳುತ್ತಿರುವಲ್ಲ, ಆ ಹಣ ನಿಮ್ಮಪ್ಪನ ಮನೆಯ ಸ್ವತ್ತು ಅಂತ ತಿಳಿದುಕೊಂಡೇ ಕೊನ್ನೆ. ಶಕ್ತಿ ಪ್ರಸಾದ್, ಬಂಡರಂಡೆ ಮಗನೇ, ಪಂಚಭೂತಗಳಷ್ಟೇ ಪವಿತ್ರ ಪತಿರ್ವತೆಯಾದ ನನ್ನ ಹೆತ್ತ ತಾಯಿಗೆ ಆದರದ ಸೂಳೆ ಎಂದೆಯ ಹಲ್ಕ ನನ್ನ ಮಗನೇ. ಲೇ ಶಕ್ತಿ ಪ್ರಸಾದ್, ಅದೇನಾದರೂ ನಮ್ಮಪ್ಪನ ಮನೆಯ ಸೊತ್ತಾಗಿದ್ದರೆ ಇಷ್ಟೊತ್ತಿಗೆ ನಿನ್ನ ರುಂಡವನ್ನು ರಣ ಚಂಡಿಗೆ ಔತಣ ಮಾಡಿಬಿಡುತ್ತಿದ್ದ ಈ ಸೂರ ಸರ್ದಾರ ಭಾರ್ಗವರಾಮ. ಲೇ ಮಗನ ಶಕ್ತಿ ಪ್ರಸಾದ್, ಸುಮ್ಮನೆ ಹಣವನ್ನು ರೈತರ ಖಾತೆಗೆ ಜಮೆ ಮಾಡು ಮಗನೇ. ಸೂರ ಸರದಾರ, ನಾನೇ ಸೂರ ಸರದಾರನೆಂದು ನನ್ನ ಜೊತೆ ಸೆಣಸಾಡಲು ಬಂದವನು ಜೀವ ಸಹಿತ ಬಿಟ್ಟಿಲ್ಲ, ಕ್ರೀಡಾಂಗೂ ಇಲ್ಲ. ಲೇ ಭಾರ್ಗವ, ಆಗಲೇ ಪರಿಹಾರ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡದಿದ್ದರೆ ಏನು ಮಾಡಿಕೊಳ್ತಲೇ ಹಲ್ಕಾರ ಮಗನೇ? ಶಕ್ತಿ ಪ್ರಸಾದ್, ಸರ್ಕಾರದಿಂದ ಬಂದಿರುವ ಹಣದಿಂದ ಬೋನೆತ್ತರಕ್ಕೆ ತಲೆ ಎತ್ತಿ ನಿಂತಿರುವ ಈ ನಿನ್ನ ಭದ್ರಕೋಟೆಯನ್ನು ಬುಡ ಸಮೇತ ಧ್ವಂಸ ಮಾಡುವೆ. ಸಮಾಜಕ್ಕೆ ಮಾರಕ ಎಂದು ಗೊತ್ತಿದ್ದರೂ ಅಕ್ರಮವಾಗಿ ಮರಳು ಸಾಗಾಣಿಕೆ ಮಾಡಿ ಅದರಿಂದ ಖರೀದಿಸಿರುವ ಬೆಳ್ಳಿ, ಬಂಗಾರ, ವಜ್ರ ವೈಡೂರ್ಯ ಆಭರಣಗಳನ್ನು ನಿನ್ನ ಅರಮನೆಯ ಒಳವಕ್ಕು ತಂದು ಬೀದಿಗೆ ಸೀವೆ. ಸಮಾಜಕ್ಕೆ ಮಾರಕ ಎಂದು ಗೊತ್ತಿದ್ದರೂ ಕಟ್ಟಿರುವ ನಿನ್ನ ಪಬ್, ಬಾರ್ ಮತ್ತು ಲಾಡ್ಜ್ಗಳನ್ನು ಕ್ಷಣಾರ್ಥದಲ್ಲಿ ಸುಟ್ಟು ಭಸ್ಮ ಮಾಡುವ ಮಗನೇ. ಲೇ ಮಗನ ಶಕ್ತಿ ಪ್ರಸಾದ್, ಇದು ಯಾವುದು ಆಗಬಾರದು ಎನ್ನುವುದಾದರೆ ಸುಮ್ಮನೆ ಹಣವನ್ನು ರೈತರ ಖಾತೆಗೆ ಜಮೆ ಮಾಡು ಮಗನೇ. ಇಲ್ಲವೇ ರೈತರೇ ಹಣವನ್ನು ನಿನಗೆ ಭಿಕ್ಷೆ ರೂಪದಲ್ಲಿ ಕೊಟ್ಟಿದ್ದಾರೆ, ನೀನೊಬ್ಬ ಭಿಕ್ಷುಕ ಎಂದು ಒಪ್ಪಿಕೊ ಮಗನೇ. ತುತ್ತು ಕೂಳಿಗಾಗಿ ಬೀದಿ ಅಲೆದರುವ ನೀನು ಕನಲೇ ಭಿಕ್ಷುಕ. ಅಷ್ಟ ಲಕ್ಷ್ಮಿಯರಿಂದ ವರ ಪಡೆದುಕೊಂಡು ಜನಿಸಿರುವ ಈ ಲಕ್ಷ್ಮೀ ಪುತ್ರನಿಗೆ ಭಿಕ್ಷುಕ ಎಂದು ಕರೆದವಲೇ ಹಾದರ ಕೊನೆ. ಮಗನೇ, ಪಂಚಭೂತಗಳಷ್ಟೇ ಪವಿತ್ರ ಪತಿರ್ವತೆಯಾದ ನನ್ನ ಹೆತ್ತ ತಾಯಿಗೆ ಆದರದ ಸೂಳೆ ಎಂದೆಯ ಹಲ್ಕ ನನ್ನ ಮಗನೇ. ಇನ್ನು ನಿನಗೆ ಉಳಿಗಾಲವಿಲ್ಲ ಮಗನೇ, ಉಳಿಗಾಲವಿಲ್ಲ. ಕೆಳಗಿಳಿಸುವ ನಿನ್ನ ತುಕ್ಕು ಹಿಡಿದಿರುವ ಕೊಡ್ಲೇನು? ಈ MLA ಶಕ್ತಿ ಪ್ರಸಾದನ ವೈಯಕ್ತಿಕ ವರ್ಚಸ್ಸಿಗೆ ಧಕ್ಕೆಯಾಗಿರ್ತದೆ ಅಂತ ಒಂದೇ ಒಂದು ಫಿರ್ಯಾದಿಯನ್ನು ನೀಡಿದರೆ ಚಿಟ್ಕಿ ಹೊಡೆದೊಳಗಾಗಿ ನಿನ್ನನ್ನು ಪೊಲೀಸರು ಮದ್ದು ಒಳಗೆ ಹಾಕುತ್ತಾರೆ. ಅಷ್ಟೇ ಅಲ್ಲ ಮಗನೇ, ತಾಯಿವರೆಗೆ ಜೈಲಿನಲ್ಲಿ ಬಿತ್ತುಕೊಳ್ಳಬೇಕಾಗುತ್ತದೆ. ಎತ್ತರ, ಸುಮ್ಮನೆ ಬಂದು ದಾರಿಗೆ ಸುಂಕವಿಲ್ಲ ಎಂದು ಹೊರಟು ಹೋಗು ಇಲ್ಲಿಂದ. ಲೇ ಶಕ್ತಿ ಪ್ರಸಾದ್, ನಿನ್ನ ಗೊಡ್ಡು ಬದರಿಕೆಗೆ ಅಂಜೋಕೆ ಇದು ಅಂಜುವ ಕುಲ ಅಲ್ಲಲೇ, ಇದು ಆಂಜನೇಯನ ಕುಲ. ಲೇ ನಾಯಿ, ನಿನ್ನ ಕೆಟ್ಟ ಕುತಂತ್ರದಿಂದ ನೀನು ನನ್ನನ್ನು ಒಳ ಹಾಕಿಸಿದರೆ ನೀ ಒಳ ಹಾಕಿಸಿದ ಜೈಲು ಎಂಥದೇ ಆಗಿರಲಿ, ಆ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿದ ಹಾಗೆ ನೀ ಒಳ ಹಾಕಿಸಿದ ಜೈಲನ್ನೇ ಬುಡ ಸಮೇತ ಧ್ವಂಸ ಮಾಡಿಬಿಡುತ್ತಾನೆ ಈ ಸೂರ ಸರ್ದಾರ ಭಾರ್ಗವರಾಮ. ಲೇ ಮಗನ ಶಕ್ತಿ ಪ್ರಸಾದ್, ಇನ್ನು ನಿನಗೆ 24 ಗಂಟೆಗಳ ಕಾಲಾವಕಾಶ. ಅಷ್ಟರೊಳಗೆ ಹಣವನ್ನು ರೈತರ ಖಾತೆಗೆ ಜಮೆ ಮಾಡಿದರೆ ಸರಿ, ಇಲ್ಲದಿದ್ದರೆ ನಿನ್ನನ್ನು ನಡುದಾರಿಗೆ ಎಳೆದು ತಂದು ನಿನ್ನ ರುಂಡ ಮುಂಡ ಬೇರ್ಪಡಿಸದಿದ್ದರೆ ನನ್ನ ಹೆಸರು ಪುಂಡ ಪ್ರಚಂಡ ಬಹದ್ದೂರ್ ಬಂಟ್ ಭಾರ್ಗವನೇಲ. ಹಾವಿಗೆ ಹಲ್ಲಿನಲ್ಲಿ ವಿಷ, ಚೇಳಿಗೆ ಬಾಲದಲ್ಲಿ ವಿಷ, ಆದರೆ ಈ ಭಾರ್ಗವನಿಗೆ ನರನಾಡಿಗಳಲ್ಲಿಯೇ ವಿಷ. ಇದು ನಿನಗೆ ಮೊದಲನೇ ಎಚ್ಚರಿಕೆ ಗಂಟೆ ಮಗನೇ. ಬರುತ್ತೇನೆ ಮಗನೇ, ಎಚ್ಚರ.
ಛೆ, 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 ಎಂತ ವಿಪರ್ಯಾಸವಿದು. ಎಕ್ಕಚಿತ್ತು ಒಬ್ಬ ಬಡ ಬಿಕಾರಿ ನನ್ನ ಮಗ ನನ್ನ ಅರಮನೆಗೆ ಬಂದು ನನಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಲ್ಲದೆ ನನಗೆ 24 ಗಂಟೆಗಳ ಕಾಲಾವಕಾಶವನ್ನು ನೀಡಿದ್ದಾನಲ್ಲೇ. ಏ ಭಾರ್ಗವ, ಮಲಗಿರುವ ಸಿಂಹವನ್ನು ಹೊರದೆಬ್ಬಿಸಿದ್ಯಾ? ಅಷ್ಟೇ ಅಲ್ಲ, ಈ ಕ್ರೋಧಕನ ಸರ್ಪವನ್ನು ಕೆಣಕಿದ್ಯಾ ಮೇಲೆ ಈ ಕ್ರೋಧಕನ ಸರ್ಪದ ವಿಷದ ಪ್ರಸಾದ ನಿನ್ನ ದೇಹ ಸೇರಲೇಬೇಕು. ಸುತ್ತು 130 ಹಳ್ಳಿಗಳಿಗೆ ನಾನೊಬ್ಬ ಪ್ರೀತಿಯ ಜನನಾಯಕ, ಬಡವರ ಬಂಧು, ದೀನದಲಿತರ ಸಿಂಧು ಎನಿಸಿಕೊಂಡ್ರೆ ಈ ಶಕ್ತಿ ಪ್ರಸಾದನಿಗೆ ಬಾಯಿಗೆ ಬಂದಂತೆ ಮಾತನಾಡಿದ್ದಲ್ಲದೆ 24 ಗಂಟೆಗಳ ಕಾಲಾವಕಾಶ ನೀಡಿದ್ದಲ್ಲದೆ ಮಗಳೇ. ಅದರ ಪ್ರತೀಕಾರವಾಗಿ ನಿನ್ನ ಕುಟುಂಬವನ್ನು ನಡು ರಸ್ತೆಗೆ ತಂದು ಆ ನಿನ್ನ ಧರ್ಮದ ಮನೆಗೆ ಕರ್ಮದ ಕಿಚ್ಚನ್ನು ಹಚ್ಚಿ ಆ ನಿನ್ನ ಸುಂದರವಾದ ಸಂಸಾರವನ್ನು ನಡು ರಸ್ತೆಗೆ ತರದಿದ್ದರೆ ನನ್ನ ಹೆಸರು ಶ್ರೀಮಂತ MLA ಶಕ್ತಿ ಪ್ರಸಾದನೇ ಅಲ್ಲ. ಹುಲಿ ಹುಲಿ ಹೆಪ್ ಹುಲಿ 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 ಹೆಪ್ ಹುಲಿ ಹೇ 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 ಹೇ. ಹ್ಯಾಟ್ಸ್ ಆಫ್ ಮಿಸ್ಟರ್ ಶಕ್ತಿ ಪ್ರಸಾದ್. ಯಾರು ನೀನು? ಯಾರು? ಕಾಲ್ ಮಾಡಿ ಕರೆಸಿಕೊಂಡಿದ್ದೀಯಲ್ಲ, ನಿನ್ನ ಪಾಲಿನ ವಿಧಿ. ವೆಲ್ಕಮ್ ರಾಬರ್ಟ್, ವೆಲ್ಕಮ್. ಕೂಲ್ ಡೌನ್ ರಾಬರ್ಟ್, ಕೂಲ್ ಡೌನ್. ನೀನು ನನ್ನನ್ನು ಕೊಂದರೆ ನಿನಗೆ ಏನು ಪ್ರಯೋಜನವಿಲ್ಲ. ಯಾಕೆಂದರೆ ಈಗಾಗಲೇ ನನ್ನ ಹುಡುಗರು ನಿನ್ನ ಎಲ್ಲಾ ಡ್ರಗ್ಸ್ ವ್ಯವಹಾರಗಳ ಸ್ಥಳಗಳನ್ನು ಸೀಜ್ ಮಾಡಿದ್ದಾರೆ. ಬೇಕಾದರೆ ನೋಡ್ಕೋ, ಇದರಲ್ಲಿದೆ. ಶಕ್ತಿ ಪ್ರಸಾದ್, ನಾ ಯಾರ ಕೆಲಸಕ್ಕೂ ಅಡ್ಡ ಬರಲ್ಲ. ನನ್ನ ಕೆಲಸಕ್ಕೆ ಯಾರಾದ್ರೂ ಅಡ್ಡ ಬಂದ್ರೆ ಅವರ ಕುಲ ಗೋತ್ರ ನೋಡಿದೆ ಅಲ್ಲೇ ಕತ್ತರಿಸಿ ಹಾಕ್ಬಿಡ್ತೀನಿ. ಸುಮ್ಮನೆ ನನ್ನ ಎಲ್ಲಾ ಸ್ಮಗ್ಲಿಂಗ್ ಪ್ಲೇಸ್ ಯಾವ ಕಾರಣಕ್ಕೆ ಅಟ್ಯಾಕ್ ಮಾಡಿಸಿದ್ಯಾ? ಏನು ಬೇಕು ನಿನಗೆ? ಕಾರಣವಿಲ್ಲದ ವಿನಾಕಾರಣವಾಗಿ ಯಾವುದೇ ಕೆಲಸಕ್ಕೆ ಕೈ ಹಾಕುವನಲ್ಲ ಈ ಶಕ್ತಿ ಪ್ರಸಾದ್. ನೋಡು ರಾಬರ್ಟ್, ನೀನು ಮಾಡುತ್ತಿರುವುದು ಕೂಡ ಡ್ರಗ್ಸ್ ವ್ಯವಹಾರವನ್ನೇ, ನಾನು ಮಾಡುತ್ತಿರುವುದು ಕೂಡ ಡ್ರಗ್ಸ್ ವ್ಯವಹಾರವನ್ನೇ. ಆದರೆ ನಾನು ಒರಿಜಿನಲ್ ಡ್ರಗ್ಸ್ ವ್ಯವಹಾರವನ್ನು ಮಾಡ್ತಿದ್ದೇನೆ, ನೀನು ಡೂಪ್ಲಿಕೇಟ್ ಡ್ರಗ್ಸ್ ವ್ಯವಹಾರವನ್ನು ಮಾಡ್ತಿದ್ದೆ ಅಷ್ಟೇ. ಅದಕ್ಕೇನಾಗಬೇಕು? ನನ್ನ ವ್ಯವಹಾರ ನನ್ನ ಹಿಂದೆ, ನಿನ್ನ ವ್ಯವಹಾರ ನಿನ್ನ ಹಿಂದೆ. ಆಗಬೇಕಾಗಿರೋದು ತುಂಬಾನೇ ಇದೆ ರಾಬರ್ಟ್, ತುಂಬಾನೇ ಇದೆ. ನೀನು ಆ ಡೂಪ್ಲಿಕೇಟ್ ಡ್ರಗ್ಸ್ ವ್ಯವಹಾರವನ್ನು ಬಿಟ್ಟು ಒರಿಜಿನಲ್ ಹಿಡಿಯಲಿ ಅಂತ. ಅಂದರೆ ನಿನ್ನ ಮಾತಿನ ಅರ್ಥ? ಅರ್ಥವಿಲ್ಲದ ವ್ಯರ್ಥವಾಗಿ ಮಾತನಾಡ್ತಿಲ್ಲ ರಾಬರ್ಟ್, ವ್ಯರ್ಥವಾಗಿ ಮಾತನಾಡ್ತಿಲ್ಲ. ನಾನೊಬ್ಬ ರಾಜಕಾರಣಿ ಮತ್ತು ನನ್ನ ಡ್ರಗ್ಸ್ ವ್ಯವಹಾರಗಳು ನನಗೆ 2 ಕಣ್ಣುಗಳಿದ್ದಂತೆ. ಯಾವುದಕ್ಕೆ ಹಾನಿಯಾದರೂ ನೋವಾಗುವುದು ನನಗೆ. ನೋಡು ರಾಬರ್ಟ್, ನನ್ನ ಡ್ರಗ್ಸ್ ವ್ಯವಹಾರದಿಂದ ನನ್ನ ರಾಜಕೀಯ ಭವಿಷ್ಯ ಹಾಳಾಗಬಾರದು. ಯಾಕೆಂದರೆ ನಾನು ಈ ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಆಗಿರುವ ಗುರಿಯನ್ನು ಇಟ್ಟುಕೊಂಡಿರುತ್ತೇನೆ. ಅದಕ್ಕೆ ನಿನಗೆ ನನ್ನ ಡ್ರಗ್ಸ್ ವ್ಯವಹಾರವನ್ನು ನೋಡಿಕೊಂಡು ಹೋಗಲು ಒಂದು ಒಳ್ಳೆಯ ಆಫರ್ ಅನ್ನು ನೀಡುತ್ತಿದ್ದೇನೆ. ಆಫರ್? ಆಫರ್ ಆಗಿ ಬಂದ ಡೀಲ್ಗಳನ್ನು ಸೂಪರ್ ಆಗಿ ನಿಭಾಯಿಸಿದ್ದಾನೆ ಈ ನಟೋರಿಯಸ್ ರಾಬರ್ಟ್. ನೋಡು ಶಕ್ತಿ ಪ್ರಸಾದ್, ನಿನ್ನ ವ್ಯವಹಾರ ನೋಡಿಕೊಳ್ಳಲು ನನ್ನ ಸಮ್ಮತಿ ಇದೆ. ಇದರಿಂದ ನನಗೆ ಲಾಭ ಇದೆ ರಾಬರ್ಟ್, ಖಂಡಿತವಾಗಿ ಲಾಭವಿದೆ. ನೀನು ನನ್ನ ಡ್ರಗ್ಸ್ ವ್ಯವಹಾರಕ್ಕೆ ಸಂಬಂಧಿಸಿದ ಒಂದು ಡೀಲ್ ಮುಗಿಸಿದರೆ ಈ ನಾಟಕದ ಪುಸ್ತಕದ ಪ್ರಕಾರ 20% ಇದೆ. ಆದರೆ ನನ್ನ ವೈಯಕ್ತಿಕ ಲಾಭಕ್ಕೋಸ್ಕರ ನಿನಗೆ 30% ಕಮಿಷನ್ ನೀಡುತ್ತೇನೆ. 30%? ಶಕ್ತಿ ಪ್ರಸಾದ್, ಕೋಟಿ ಆದಾಯ ಬರುವ ನನ್ನ ವ್ಯವಹಾರವನ್ನು ಬಿಟ್ಟು ಜುಜ್ಬಿ ನಿನ್ನ 30%ಗೆ ಕೈ ಚಾಚಬೇಕಾ? ನೆವರ್. ಕೋಟಿ ಹಲೋ ಮಿಸ್ಟರ್ ರಾಬರ್ಟ್,
ಕೋಟಿ ಕೋಟಿ ಪ್ರಾಪರ್ಟಿ ಈಗ ನನ್ನ ಕೈ ಮುಷ್ಟಿಯಲ್ಲಿದೆ. ಯಾಕೆಂದರೆ ಈಗಾಗಲೇ ನನ್ನ ಹುಡುಗರು ನಿನ್ನ ಎಲ್ಲಾ ಪ್ರಾಪರ್ಟಿಗಳನ್ನು ಸೀಜ್ ಮಾಡಿದ್ದಾರೆ. ಸುಮ್ಮನೆ ಇಲ್ಲೇ ಇದ್ದುಕೊಂಡು ನನ್ನ ವ್ಯವಹಾರವನ್ನು ನೋಡಿಕೊಂಡು ಹೋಗು. ಇವನೊಬ್ಬ ತಲೆ ಕೆಟ್ಟಿರೋ ಮನುಷ್ಯ ಅನ್ಸುತ್ತೆ. ಸಮಯ ಸಾಧಿಸಿ ಇವನಿಗೆ ಗುಣ ಇಟ್ಟರಾಯ್ತು. ಹಲೋ ಮಿಸ್ಟರ್ ರಾಬರ್ಟ್, ಏನು ಯೋಚಿಸ್ತಾ ಇದೀಯಾ? ಓಕೆ ಶಕ್ತಿ ಪ್ರಸಾದ್, ನಿನ್ನ ಡೀಲ್ ನನಗೆ ಓಕೆ. ಆದರೆ ಇದರಲ್ಲಿ ಏನಾದರೂ ಮೋಸವಾದ್ರೆ? ನೋಡು ರಾಬರ್ಟ್, ನೀನು ನ್ಯಾಯಯುತವಾಗಿದ್ದರೆ ನಾನು ಕೂಡ ನ್ಯಾಯಯುತವಾಗಿರ್ತೇನೆ. ನೀನು ಮೋಸ ಮಾಡಿದರೆ ನಾನು ಮಹಾ ಮೋಸಗಾರನಾಗುತ್ತೇನೆ. ಕೊಟ್ಟ ಮಾತಿಗೆ ಇಟ್ಟ ಗುರಿಗೆ ಎಂದು ತಪ್ಪಿದವನಲ್ಲ ಈ ಶಕ್ತಿ ಪ್ರಸಾದ್. ನೋಡು ರಾಬರ್ಟ್, ನನ್ನ ಮೇಲೆ ನಿನಗೆ ವಿಶ್ವಾಸವಿರದಿದ್ದರೆ ತೆಗೆದುಕೋ ಈ 2 ಬ್ಲ್ಯಾಂಕ್ ಚೆಕ್ ಅನ್ನು. ಇದರಲ್ಲಿ ಬೇಕಾದಷ್ಟು ಹಣವನ್ನು ಬರೆದುಕೋ. ಓಕೆ ಶಕ್ತಿ ಪ್ರಸಾದ್. ಥ್ಯಾಂಕ್ ಯು ರಾಬರ್ಟ್, ಥ್ಯಾಂಕ್ ಯು. ನೀನು ಒಪ್ಪಿಕೊಂಡಿದ್ದು ನನಗೆ 10 ಆನೆಯ ಬಲ ಬಂದಂತಾಯ್ತು. ಇನ್ನು ಮೇಲೆ ನಿನಗೆ ಯಾವುದೇ ತೊಂದರೆಗಳು ಬರದ ಹಾಗೆ ನಾನು ನೋಡಿಕೊಳ್ಳುತ್ತೇನೆ. ಅಲ್ಲಿ ಇರುವುದು ನನ್ನ ಅರಮನೆ. ಆ ಅರಮನೆಯಲ್ಲಿ ಉಳಿದುಕೊಳ್ಳಲು ನಿನಗೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಿದೆ. ಥ್ಯಾಂಕ್ ಯು ಶಕ್ತಿ ಪ್ರಸಾದ್. ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ ಶಂಭೋ ಶಿವ ಶಂಭೋ ಶಿವ ಶಿವ ಶಂಭೋ. ರುದ್ರನ 3ನೇ ಕಣ್ಣನ್ನು ಬಿಡಲಿ, ತಾಂಡವ ನಾಟಕ ಪ್ರಳಯವ ಬರಲಿ, ಗಂಗೆ ಜೊತೆಗೆ. ನಮಸ್ಕಾರ ಸರ್. ಭಾವಿ ಮುಖ್ಯಮಂತ್ರಿಗಳಾದ ಶಕ್ತಿ ಪ್ರಸಾದ್ ಅವರಿಗೆ ಅಭಿನಂದನೆಗಳು. ಮುಖ್ಯಮಂತ್ರಿ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ನೋಡುವ ಹಸಿಗೂಸು ಯಾರು ನೀನು? ನನ್ನ ಹೆಸರು ವರದ ಅಂತ ಸರ್. ಇದೇ ಊರಿನಲ್ಲಿ ಡಿಗ್ರಿ ಮುಗಿಸಿ ಕೈಯಲ್ಲಿ ಕೆಲಸಕ್ಕೆ ಸರ್ಟಿಫಿಕೇಟ್ ಹಿಡಿದುಕೊಂಡು ಬೀದಿ ಬೀದಿಯಲ್ಲಿ ಎತ್ತಿರುವ ಅನಾಥ ನಿರುದ್ಯೋಗಿ ಸರ್. ಅದಕ್ಕೆ ನನ್ನಿಂದ ಏನಾಗಬೇಕಾಗಿತ್ತು? ನೋಡಿ ಎಮ್ಎಲ್ಎ ಅವರೇ, ಮೊನ್ನೆ ನಡೆದ PSI ಪರೀಕ್ಷೆಯನ್ನು ಬರೆದು ಬಂದಿದ್ದೇನೆ. ಗೃಹ ಮಂತ್ರಿಗಳು ತಮ್ಮ ಆಪ್ತರೆಂದು ಕೇಳಿಪಟ್ಟೆ. ಅದಕ್ಕೆ ನೀವು ಅವರಿಗೆ ಹೇಳಿ ಒಂದು ಪೋಸ್ಟ್ ಕೊಡಿಸಿದರೆ ನಿಮ್ಮ ಹೆಸರಿನಲ್ಲಿ ಜನರ ಸೇವೆ ಮಾಡಿಕೊಂಡು ನೆಮ್ಮದಿಯಿಂದ ಇರುತ್ತೇನೆ. ಜನರ ಸೇವಕ ಜನರ ಸೇವಕ ಆಗುತ್ತೇನೆ ಅಂತ ಬಂದವರನ್ನು ಸೀದಾ ಸ್ಮಶಾನಕ್ಕೆ ಕಳಿಸುತ್ತೇನೆ. ಅಂತದರಲ್ಲಿ ನಾನು ನಿನ್ನನ್ನು ಜನಸೇವಕನನ್ನಾಗಿ ಮಾಡುವುದಾ? ಸಾಧ್ಯವಿಲ್ಲದ ಮಾತು. ಸುಮ್ಮನೆ ಹೊರದು ಹೋಗಿ ಇಲ್ಲಿಂದ. ಎಮ್ಎಲ್ಎ ಅವರೇ, ಇದೊಂದು ಕೆಲಸ ಮಾಡಿಕೊಟ್ಟರೆ ಈ ಅನಾಥನ ಬಾಳಲ್ಲಿ ಕುರುಡನಿಗೆ ಕಣ್ಣು ಬಂದಂತಾಗುತ್ತದೆ. ದಯವಿಟ್ಟು ಇಲ್ಲ ಅಂತ ಹೇಳಬೇಡಿ, ನಿಮಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಸಾಕು, ನಿಲ್ಲಿಸು ನಿನ್ನ ಅನುಕಂಪದ ಮಾತುಗಳನ್ನು. ಒಮ್ಮೆ ಹೇಳಿದರೆ ಅರ್ಥವಾಗುತ್ತಿಲ್ಲವೇ ನನಗೆ? ಪಾರ್ಟ್ನರ್, ಸ್ವಲ್ಪ ಯೋಚಿಸಿ ನೋಡು. ಹೇಗೋ ಈ ಹುದ್ದೆಯನ್ನು ಇವನಿಗೆ ಕೊಡಿಸು. ನಮ್ಮ ಏರಿಯಾ ಕಡೆನೇ ಪೋಸ್ಟಿಂಗ್ ಹಾಕ್ಸು. ನಮ್ಮ ಜೊತೆ ಕಾಕಿ ಇದೆ ಅನ್ನೋ ಬಲ ನಮಗೂ ಇರುತ್ತೆ. ರಾಬರ್ಟ್, ನೀನು ಹೇಳುವ ಮಾತಿನಲ್ಲಿ 100ಕ್ಕೆ 100ರಷ್ಟು ಸತ್ಯವಿದೆ. ಆದರೆ ಅಧಿಕಾರ ಸಿಕ್ಕ ಮೇಲೆ ನಮ್ಮ ಬುಡಕ್ಕೆ ಕೈ ಹಾಕಿದರೆ? ಅಂತ ಮಾತೆಲ್ಲ ಹೇಳಬೇಡಿ ಎಮ್ಎಲ್ಎ ಅವರೇ. ಹೆತ್ತ ತಾಯಿಯ ಋಣ, ಹೊತ್ತ ಮಣ್ಣಿನ ಋಣ 7 ಜನ್ಮಕ್ಕೂ ತೀರಿಸಲು ಸಾಧ್ಯವಿಲ್ಲ. ಅಂಥದರಲ್ಲಿ ನನ್ನ ಜೀವನಕ್ಕೆ ದಿಕ್ಕು ತೋರಿಸಿದ ದನಿ ನೀವು. ನಿಮ್ಮ ಮೇಲೆ ತಿರುಗಿ ಬೀಳೋಕೆ ಆಗುತ್ತಾ? ದನಿ 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 ಎಂದು ದನಿಯ ಬೆನ್ನಿಗೆ ಚೂರಿ ಹಾಕುವ ತಾಯಿ ಗಂಡರೆಷ್ಟಿಲ್ಲ ಈ ನಿನ್ನ ಹಾಳಾದ ಸಮಾಜದಲ್ಲಿ. ನೋಡು ವರದ, ನನ್ನ ಸ್ನೇಹಿತ ಹೇಳುತ್ತಾನೆ ಎನ್ನುವ ಒಂದೇ ಒಂದು ಕಾರಣಕ್ಕೆ ನಿನಗೆ PSI ಪೋಸ್ಟ್ ಅನ್ನು ಕೊಡಿಸುತ್ತೇನೆ. PSI ಪೋಸ್ಟ್ ಸಿಕ್ಕ ಮೇಲೆ ನಾನು ಹೇಳಿದ ಹಾಗೆ ಕಾರ್ಯನಿರ್ವಹಿಸಬೇಕು. ನಾನು ಹೇಳಿದ ಹಾಗೆ ಕಾರ್ಯನಿರ್ವಹಿಸಿದ್ದೆ ಆದಲೇ ಅದೇ ನಿನ್ನ ಡಿಪಾರ್ಟ್ಮೆಂಟ್ನಲ್ಲಿ ಇನ್ನೂ ಹೆಚ್ಚಿನ ಸ್ಥಾನವನ್ನು ಕೊಡಿಸುತ್ತೇನೆ. ಓಕೆನಾ? ಓಕೆ ಸರ್, ಖಂಡಿತ ನಿಮ್ಮ ಜೊತೆ ನಿಯತ್ತಿನಿಂದ ಇರುತ್ತೇನೆ. ಅಷ್ಟೇ ಅಲ್ಲ ವರದ, ನಮ್ಮಿಂದ ಸಣ್ಣ ಪುಟ್ಟ ತಪ್ಪುಗಳಾದ್ರೂ ಅದನ್ನು ನೀನೇ ಮುಚ್ಚಿ ಹಾಕಬೇಕು. ಏನಂತೀಯ? ಓಕೆನಾ? ಓಕೆ, ಖಂಡಿತ ನಿಮ್ಮ ಯಾವ ಕೆಲಸಕ್ಕೂ ಅಡ್ಡಿಪಡಿಸಲ್ಲ. ನಿಮಗೆ ಸಾಥ್ ಕೊಟ್ಟು ಈ ಕಾಕಿ ನಿಮ್ಮ ಮೇಲೆ ಇರುತ್ತೇನೆ. ಆಯ್ತು ವರದ್, ನಾಳೆನೆ ಗೃಹ ಮಂತ್ರಿಗಳ ಜೊತೆ ಮಾತನಾಡುತ್ತೇನೆ. ನಿನ್ನ ಪರೀಕ್ಷೆಯ ಫಲಿತಾಂಶ ಬರೋಕ್ಕಿಂತ ಮುಂಚೆನೆ ನಿನ್ನ ಕೈಯಲ್ಲಿ ನಿನ್ನ ಆರ್ಡರ್ ಕಾಪಿ ಇರುತ್ತದೆ. ಓಕೆನಾ? ಓಕೆ, ಥ್ಯಾಂಕ್ ಯು ಸರ್. ಪಾರ್ಟ್ನರ್, ನಾನಿನ್ನು ಬರುತ್ತೇನೆ. ನಿಲ್ಲು ರಾಬರ್ಟ್, ನಿಲ್ಲು. ಈ ತ್ರಿಮೂರ್ತಿಗಳು ಸೇರಿ ಇದೇ ತ್ರಿಸಂಗಮದಲ್ಲಿ ಏನಾದರೂ ಒಂದು ಮಜಾ ಮಾಡೋಣಂತೆ. ಸರ್, ನಾನು ಡ್ರಿಂಕ್ಸ್ ಮಾಡಲ್ಲ, ನೀವು ಮಾಡಿ. ಕಮಾನ್ ವರದ, ಕಾದಿ ಮತ್ತು ಕೈದಿ ಕುಡಿದ್ರೆ ನೀನು ಡ್ರಿಂಕ್ಸ್ ಮಾಡಲೇಬೇಕು. ಜಾನಿ ಟೋನಿ, ಎಲ್ಲ ವ್ಯವಸ್ಥೆ ಮಾಡಲಿ.
ನಿನ್ನ ಕಣ್ಣುಗಳು ಇಂಥ ಹವಳಗಳು, ನಿನ್ನ ಕಣ್ಣುಗಳು ಇಂಥ ಹವಳಗಳು.
ಪಾರ್ಟ್ನರ್, ನಾನಿನ್ನು ಬರುತ್ತೇನೆ. ಹೋಗಿ ಬನ್ನಿ. ಸರ್ ನಾನಿನ್ನು ಬರುತ್ತೇನೆ. ಓಕೆ ಮಹಾರಾಜ್, ಬಾಯ್, ಹೋಗಿ ಬನ್ನಿ. ರಾಬರ್ಟ್ ಮತ್ತು ವರದ. ರಾಬರ್ಟ್ ಮತ್ತು ವರದ ನನಗೆ 2 ಅಸ್ತ್ರಗಳಿದ್ದಂತೆ. ರಾಬರ್ಟ್ ನನ್ನ ಡ್ರಗ್ಸ್ ವ್ಯವಹಾರವನ್ನು ನೋಡ್ಕೊಂಡು ಹೋದರೆ ಪೊಲೀಸ್ ವರದ ಅದಕ್ಕೆ ಸಾಥ್ ನೀಡುತ್ತಾನೆ. ಇನ್ನು ಈ ಪ್ರಪಂಚದಲ್ಲಿ ನನಗೆ ಸರಿಸಮಾನವಾಗಿ ನಿಲ್ಲುವವರು ಯಾರು ಇಲ್ಲ. ಇನ್ನು ನನ್ನ ಮುಂದಿನ ಗುರಿ ಜಗತ್ತಿನ ಶ್ರೀಮಂತರ ಪಟ್ಟಿಯಲ್ಲಿ ಈ ಶಕ್ತಿ ಪ್ರಸಾದನ ಹೆಸರು ರಾರಾಜಿಸಬೇಕೆಂಬುದೇ ನನ್ನ ಮುಖ್ಯ ಗುರಿ. ನಮ್ಮೂರಿನವರಂತ ನನ್ನ ಪ್ರೀತಿ ಮಾವನವರಂತ ರಾಮಾಚಾರ್ಯ ಕೆನಕುವ ಗಂಡ ಎನ್ನೋ ಹುಟ್ಟಿಲ್ಲ, ಆ ಗಂಡೇ ಹುಟ್ಟಲ್ಲ. ಈ ದುರ್ಗದ ಹುಲಿ ಇವನ, ಚಾಣಕ್ಯನ ಛಲದವನ. ಈ ದುರ್ಗದ ಹುಲಿ ಇವನ, ಚಾಣಕ್ಯನ ಛಲದವನ. ಹೇ 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 ಬಾರಪೋಲಿ 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 ಪೋಲಿಯವರ. ಇದೇನಿದು ಗಂಟು ಬೆಟ್ಟದ ನಾಡು? ಹುಬ್ಬಳ್ಳಿಗೆ ಕಾಲಿಡ್ತಲೇ ನನ್ನ ಮೈ ರೋಮಾಂಚನಗೊಳ್ಳುತ್ತಿದೆಯಲ್ಲ. ಈ ಊರಿಗೂ ನನಗೂ ಏನೋ ಸಂಬಂಧವಿದೆ ಎಂದು ಭಾಸವಾಗುತ್ತಿದೆ. ಇದೇ ಇದೇ ಈ ತಾಯಿ ಚೆನ್ನಮ್ಮಳ ಪುತ್ಥಳಿ ಮುಂದೆ ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ ದೃಶ್ಯ ನನ್ನ ಕಣ್ಣು ಮುಂದೆ ಹಾಗೇ ಇದೆ. ಅಂದು ನಾನು ಏನೋ ಅರಿಯದ ಬಾಲಕ ಎಲ್ಲಿ ಬಿದ್ದೆ, ಎಲ್ಲಿ ಹೋದೆ, ಎಲ್ಲಿ ದೊಡ್ಡವನಾದೆಂದು ತಿಳಿಯುತ್ತಿಲ್ಲ. ಈ 25 ವರ್ಷಗಳು ಹೇಗೆ ಗತಿಸಿದೆ ಒಂದು ತಿಳಿಯುತ್ತಿಲ್ಲ. ಇಂದು ನಾ ಈ ಊರಿಗೆ ಬಂದೆನೆಂದರೆ ನಾನು ಹುಟ್ಟಿದ ಊರು ಇದೇನಾ? ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿದ ಕೊಲೆಗಡಕರು ಇರುವ ಊರು ಇದೇನಾ? ಹೌದು ಹೌದು ಹೌದು, ನಾನು 25 ವರ್ಷಗಳಿಂದ ಹುಡುಕುತ್ತಿದ್ದನ್ನು ಇದ್ದೇನೆ. ನನ್ನ ಬದ್ಧ ವೈರಿಗಳು ಕೊಡುವ ಇಲ್ಲೇ ಇದ್ದಾರೆ. ಲೇಚೂತ ನನ್ನ ಮಕ್ಕಳ, ಆಕಾಶದ ಎತ್ತರಕ್ಕೆ ಆರೋ ಕರುಣೆ ಆಗಿರಲಿ, ಬೋರ್ ಕಲಿಸಿ ಗರ್ಜಿಸುವ ವ್ಯಾಘ್ರನೇ ಆಗಿರಲಿ, ಎಡೆ ಎತ್ತಿ ಕತ್ತಬಲ್ಲ ಗಂಡ ಸರ್ಪವೇ ಆಗಿರಲಿ, ನಿಮ್ಮ ಪ್ರಾಣವನ್ನು ವಿಲ ವಿಲ ಎಂದು ಒದ್ದಾಡುವ ಹಾಗೆ ಮಾಡ್ತಾರೆ. ಅಮ್ಮ ತಾಯಿ ಚೆನ್ನಮ್ಮ, ಈ ನನ್ನ ಬದ್ಧ ವೈರಿಗಳ ರುಂಡವನ್ನು ನಿನ್ನ ಪಾದಕ್ಕೆ ಅರ್ಪಿಸಿ ಬಿಡುತ್ತೇನೆ. ಇದೇ ನನ್ನ ಪ್ರತಿಜ್ಞೆ, ಇದೇ ನನ್ನ ಗುರಿ, ಇದೇ
ನನ್ನ ಶಪಥ. वो हो जाता है जो जो जाता है. बड़ी मुश्किल मेरा दोस्त है.